ಯಾರು ಎಷ್ಟೇ ಬುದ್ಧಿ ಹೇಳಿದ್ರು, ಯಾರು ಎಷ್ಟೇ ಎಚ್ಚರಿಕೆ ಕೊಟ್ಟರು, ಸುಗ್ರೀವಾಜ್ಞೆಗೆ ಇನ್ನೇನು ಅಂಕಿತ ಹಾಕುವ ಹಂತಕ್ಕೆ ಬಂದರೂ ಕೂಡ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಮತ್ತು ಆತ್ಮಹತ್ಯೆ ಅಂತಕ್ಕಂಥದ್ದು ನಿಲ್ತಾ ಇಲ್ಲ. ಬಿಲೀವ್ ಇಟ್ ಆರ್ ನಾಟ್, ಇವತ್ತೊಂದೇ ದಿನ 5 ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಎಲ್ಲವೂ ಕೂಡ ಇದೇ ರೀತಿಯಾದಂತಹ ಫೈನಾನ್ಸ್ನವರ ಕಿರುಕುಳಕ್ಕೆ ಬೇಸತ್ತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸರಣಿ ಸಾವಾಗಿರ್ತಕ್ಕಂಥದ್ದು, ಸರಣಿ ಸಾವು ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ವರದಿ ಆಗ್ತಾ ಇದೆ. ಸ್ವಲ್ಪ ತಡೀರಿ, ಒಂದು ವಾರ ಸುಮ್ಮನಿರಿ ಅಂತಂದ್ರೂ ಜನ ಕೇಳ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಮತ್ತೆ 5 ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಸಾಲಗಾರರ ಕಾಟದಿಂದಾಗಿ. ಸಾಲ ಕೊಟ್ಬಿಟ್ಟು ತೀರ್ಸಕ್ಕಾಗದೆ ಒದ್ದಾಡಿಕೊಂಡು ಹಾಸನ, ದಾವಣಗೆರೆ, ಹಾವೇರಿ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆತ್ಮಹತ್ಯೆ ಆಗಿದೆ. ಒಬ್ಬೊಬ್ಬರ ಕಥೆನೂ ಕರುಣಾಜನಕವಾಗಿದೆ. ಹಾಗೆ ನೋಡಕ್ಕೆ ಹೋದರೆ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮೃತಪಟ್ಟಿದ್ದಾರೆ. ಅವರು ಕೂಡ ಇವರಿಂದ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದಿದ್ರು ಇವರೆಲ್ಲರೂ ರೈತರು. ಒಬ್ಬೊಬ್ರದ್ದು ಒಂದೊಂದು ಕತೆ, ಒಬ್ಬರು 5 ಲಕ್ಷ, ಒಬ್ಬರು 10 ಲಕ್ಷ, ಒಬ್ಬರು 30 ಲಕ್ಷ, ಹೀಗೆಲ್ಲ ಸಾಲ ಪಡ್ಕೊಂಡಿದ್ದಾರೆ. ಸಾಲ ಪಡ್ಕೊಂಡ್ಮೇಲೆ ಅವ್ರ ಕಿರುಕುಳ ಸ್ಟಾರ್ಟ್ ಆಗಿದೆ. ಕಿರುಕುಳಕ್ಕೆ ಬೇಸತ್ತು 5 ಮಂದಿ ನೇಣಿಗೆ ಶರಣಾಗಿರ್ತಕ್ಕಂಥ ಘಟನೆ. ಒಂದು ಇನ್ಸಿಡೆಂಟ್ ಅಂತಂದು ಹೆಂಡತಿ ನನ್ನ ತವ್ರ ಮನೆಗೆ ಹೋಗಿ ದುಡ್ಡು ತರ್ತೀನಿ ತಾಳಿ ಅಂತ ಹೋದಾಗ ಈತ ಮನೆಯಲ್ಲಿ ಸುಸೈಡ್ ಮಾಡ್ಕೊಂಡಿರೋದು. 1-2 ಕಥೆಗಳು ಒಂದೊಂದು ಜಿಲ್ಲೆಯಿಂದಲೂ ಕೂಡ ಮನ ಕಲಕತ್ತೆ. ನೋಡಿ ಏನೇನಾಗಿದೆ ಅಂತಂದ್ಬಿಟ್ಟು. ತಪ್ಪದ ಮೈಕ್ರೋ ಸಿಬ್ಬಂದಿ ಕಾಟ, ಜನ ಪರದಾಟ, ಮೈಕ್ರೋ ಫೈನಾನ್ಸ್ ಕಂಟ್ರೋಲ್ಗೆ ಸುಗ್ರೀವಾಜ್ಞೆ. ಹಿಂದೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಾಧ್ಯತೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಮಹತ್ವದ ಕಾನೂನನ್ನ ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದ್ದು, ಕ್ಯಾಬಿನೆಟ್ನಲ್ಲೂ ಕೂಡ ಒಪ್ಪಿಗೆ ಸಿಕ್ಕಿದೆ. ಮೊನ್ನೆಯಷ್ಟೇ ಕಾನೂನು ಇಲಾಖೆ, ಕಂದಾಯ ಇಲಾಖೆಯ ಸಭೆಯಲ್ಲಿ ಕರಡು ಅಂತಿಮವಾಗಿತ್ತು. ಕಾನೂನಿನ ಚೌಕಟ್ಟಿನೊಳಗೆ ಹಲವು ಹೊಸ ಅಂಶಗಳನ್ನು ಸೇರ್ಪಡೆ ಮಾಡಿ ಬಿಲ್ಲನ್ನು ಅಂತಿಮಗೊಳಿಸಿ ಸಿಎಂಗೆ ಕಳುಹಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಒಪ್ಪಿಗೆಯ ಬಳಿಕ ರಾಜ್ಯಪಾಲರ ಅಂಕಿತಕ್ಕೆ ರವಾನೆಯಾಗಲಿದೆ. ಗವರ್ನರ್ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಸುಗ್ರೀವಾಜ್ಞೆ ಜಾರಿಯಾಗಲಿದೆ. ಸುಗ್ರೀವಾಜ್ಞೆಯಲ್ಲಿ ಏನಿರಲಿದೆ? ಆನ್ಲೈನ್ ಪೋರ್ಟಲ್ನಲ್ಲಿ ಸಾಲ ನೀಡಿರುವ ಕುರಿತು ಅಪ್ಡೇಟ್. ಸಾಲಕ್ಕೆ ವಿಧಿಸುವ ಬಡ್ಡಿ ದರದ ಪ್ರಮಾಣ ಪಾರದರ್ಶಕವಾಗಿರಬೇಕು. ಮೈಕ್ರೋ ಫೈನಾನ್ಸ್ಗಳು ಆರ್ಬಿಐ ನೀತಿಗೆ ಅನುಗುಣವಾಗಿರಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ನೋಂದಣಿಯಾಗಿರಬೇಕು. ಯಾವುದೇ ಸಂದರ್ಭದಲ್ಲಿ ನೋಂದಣಿಯನ್ನ ಸರ್ಕಾರ ರದ್ದುಪಡಿಸಬಹುದು. ಕಂಪನಿಗಳ ವ್ಯವಹಾರದ ವಿಚಾರಣೆಗೆ ಜಿಲ್ಲೆಗಳಲ್ಲಿ ಓಬುಡ್ಸನ್ ನೇಮಕ. ಕಂಪನಿಗಳು ಸಾಲದ ಹೆಸರಿನಲ್ಲಿ ವಸ್ತು ಆಸ್ತಿ ಅಡಮಾನವನ್ನ ಇರಿಸಿಕೊಳ್ಳುವಂತಿಲ್ಲ ಅನ್ನುವ ಅಂಶಗಳನ್ನು ಹೊಸ ಕಾನೂನಿನಲ್ಲಿ ಇರಲಿದೆ. ಮುಖ್ಯಮಂತ್ರಿಗಳು ಅವರು ನೋಡಬೇಕಲ್ಲ, ಅವರು ನೋಡಿ ಸಹಿ ಮಾಡಿದರೆ ತಾನೇ ಆಗುತ್ತೆ. ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗುತ್ತೆ. ಈಗ ಆದೇಶ, ಈಗ ಆರ್ಡಿನೆನ್ಸು ರೆಡಿಯಾಗಿದೆ. ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆಲೆ ಗವರ್ನರ್ಗೆ ಹೋಗ್ತಾ ಇದೆ. ಪ್ರತಿ ಜಿಲ್ಲಾ ಕಚೇರಿಯಲ್ಲೂ ಕೂಡ ಒಂದು ಹೆಲ್ಪ್ ಲೈನ್ ಕೂಡ ನಾವು ಮಾಡಿದೀವಿ. ನಾನು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಂಥದ್ದು ಎಲ್ಲೆಲ್ಲಿ ಹ್ಯಾರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ ಲೈನ್ಗೆ ತಿಳಿಸಿ, ಇದಕ್ಕೆ ಏನು ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ. ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ. ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಎಲ್ಲ ತೀರ್ಮಾನ ಮಾಡಿದೀವಿ. ಮೈಕ್ರೋ ಫೈನಾನ್ಸ್ ಸಮಸ್ಯೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅಂತ ಏನಾದರೂ ಲಾಜಿಕ್ ಇದೆಯಾ ಇದಕ್ಕೆ? ಈ ಹೇಳಿಕೆಗೆ ಒಂದು ಸರ್ಕಾರ ಈ ರೀತಿ ಸುಳ್ಳುಗಳನ್ನು ಹೇಳಿದ್ರೆ ಯಾವ ನೀತಿಯಿಂದ, ಯಾವ ಕಾರಣದಿಂದ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಆಯ್ತು ಕೇಂದ್ರದಿಂದ ಅಂತ ತೋರಿಸಲಿ ನೋಡೋಣ. ಅವರು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ದಟ್ ಈಸ್ ಯುವರ್ ಬರ್ಡನ್, ಯುವರ್ ಪ್ರಾಬ್ಲಮ್. ಯು ಕ್ರಿಯೇಟೆಡ್ ಯುವರ್ ಓನ್ ಗ್ರೇವ್. ನೀವು ನಿಮ್ಮ ಹಳ್ಳ ತೋಡ್ಕೊಂಡು ನೀವು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತೀರಿ ಅಂತಂದ್ರೆ ಎಷ್ಟು ಹಾಸ್ಯಾಸ್ಪದ ಇದು. ಧನದಾಹಿಗಳಿಗೆ ಬ್ರೇಕೇ ಬಿದ್ದಿಲ್ವಾ? ಮೈಕ್ರೋ ಫೈನಾನ್ಸ್ನ ಹೊಸ ಕಥೆ. ಸಾಲ ಕ್ಲಿಯರ್ ಮಾಡಲಿಕ್ಕೆ ವ್ಯಕ್ತಿ ಅಲೆದಾಟ. ಇನ್ನು ಇಷ್ಟು ದಿನ ರಾಜ್ಯದ ವಿವಿಧೆಡೆ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನರು ಊರು ಬಿಡೋದು, ಆತ್ಮಹತ್ಯೆಗೆ ಯತ್ನಿಸೋದು, ಮನೆಯನ್ನ ಖಾಲಿ ಮಾಡೋದು, ಹೀಗೆ ನಾನಾ ಸಮಸ್ಯೆಗಳನ್ನ ಜನಸಾಮಾನ್ಯರು ಫೇಸ್ ಮಾಡಿದ್ರು. ಆದ್ರೀಗ ಮೈಕ್ರೋ ಫೈನಾನ್ಸ್ನ ಹೊಸ ಕಥೆ ಶುರುವಾಗಿದೆ. ಸಾಲ ಪಡೆದು ಆ ಹಣವನ್ನ ಮರುಪಾವತಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಹೊಸ ವರಸೆಯನ್ನ ತೆಗೆದಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲ ನಗರದಲ್ಲಿ ಈ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಕಮಲಾಪುರ ನಿವಾಸಿ ನರಸಿಂಹಮೂರ್ತಿ ಎಂಬುವರು ಮಗಳ ಮದುವೆಗೆ ಮನೆಯನ್ನ ಅಡಮಾನವಿಟ್ಟು 4,75,000 ರೂಪಾಯಿ ಸಾಲ ಪಡೆದಿದ್ರು. ಇದೀಗ ಮೈಕ್ರೋ ಫೈನಾನ್ಸ್ ಸಹವಾಸವೇ ಬೇಡ ಅಂಥೇಳಿ ಸಾಲ ತೀರಿಸಲು ಕಚೇರಿಗೆ ಅಲೆದಾಡಬೇಕಾಗಿದೆ. ಮನೆ ಮೇಲೆ ತಗೊಂಡಿದ್ವು, ಮಗಳ ಮದುವೆಗೆ ಅಂತ ತಗೊಂಡಿದ್ವು. 4,75,000 ತಗೊಂಡಿದ್ವು. ಅದರಲ್ಲಿ 11 ಕಂತೇನೋ ಕಟ್ಟಿದೀವಿ. ಈಗ ಕ್ಲಿಯರ್ ಮಾಡಕ್ ರೆಡಿ ಇದ್ದೀವಿ. 3 ಗಂಟೆಗೆ ಕ್ಲಿಯರ್ ಮಾಡ್ತೀವಿ. ಕಟ್ಸ್ಕೊಳಕ್ಕೆ ರೆಡಿ ಇಲ್ಲ ಇವರು. ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಿದಾರೆ. ಇನ್ಸೂರೆನ್ಸ್ ಕಟ್ಟಿಸ್ಕೊಂಡಿದ್ದಾರೆ. ಇನ್ಸೂರೆನ್ಸ್ ಕಾಪಿನೂ ಕೊಟ್ಟಿಲ್ಲ ನಮ್ಮ ಕೈಗೆ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬ್ರೇಕ್ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ಹೊಸ ಕಾನೂನನ್ನು ಜಾರಿಗೆ ತರಲಿಕ್ಕೆ ಸಿದ್ಧವಾಗಿದ್ದು, ಇಂದು ರಾಜ್ಯಪಾಲರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.